ಪ್ರಿಯ ವೀಕ್ಷಕರ, ಸುತ್ತಮುತ್ತಲೂ ಯೂಟ್ಯೂಬ್ ಚಾನಲ್ಗೆ ನಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಒಂದು ಕಾಲದಲ್ಲಿ ಪ್ರಪಂಚದ 88% ಪ್ರದೇಶವನ್ನು ಆಳಿದ ದೇಶ. ಸಾಮ್ರಾಜ್ಯಗಳ ಶಕ್ತಿ ಇಲ್ಲೇ ಹುಟ್ಟಿದ್ದು. ರಾಜರು, ಕ್ರಾಂತಿಗಳು, ಸಂಪ್ರದಾಯಗಳು ರೂಪಾಂತರಗೊಂಡ ನಾಡು ನೀವು ಎಂದಿಗೂ ನೋಡದ ಇಂಗ್ಲೆಂಡ್. ರಾಜಮಹಲ್ಗಳ ಹಿಂದೆ ಮೌನವಾಗಿ ಕಾದಿರುವ ರಹಸ್ಯಗಳು, ಜಗತ್ತನ್ನೇ ಆಳಿದ ಶಕ್ತಿ ಇಂದಿಗೂ ಕೂಡ ಉಸಿರಾಡ್ತಾ ಇದೆ. ನೀವು ತಿಳಿದಿರೋದು ಅರ್ಧ ಸತ್ಯ. ಇಂಗ್ಲೆಂಡ್ ಕೇವಲ ಒಂದು ದೇಶವಲ್ಲ, ಇದು ಜಗತ್ತನ್ನು ರೂಪಿಸಿದ ಕತೆ. ಇಂಗ್ಲೆಂಡ್ ದೇಶದ ಅಚ್ಚರಿಗಳು ಮತ್ತು ಕುತೂಹಲಕಾರಿ ವಿಚಾರಗಳನ್ನು ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಅದಕ್ಕೂ ಮೊದಲು ನೀವು ನಮ್ಮ ಸುತ್ತಮುತ್ತಲೂ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೋದರೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ತಪ್ಪದೆ ಕಡೆಯವರೆಗೂ ವೀಕ್ಷಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ವೀಕ್ಷಕರ, ಈ ಬ್ರಿಟಿಷರು ಯಾರು? ಹೆಚ್ಚು ಸೀಮಿತ ವಿಶ್ವ ದೃಷ್ಟಿಕೋನ ಹೊಂದಿರೋರಿಗೆ ಈ ಬ್ರಿಟಿಷ್ ಜನ ಕಟ್ಟುನಿಟ್ಟಾಗಿ ಇಂಗ್ಲೆಂಡ್ನಿಂದ ಬಂದವರು ಅಂತ ಅಂದ್ಕೊಳ್ತಾರೆ. ಯುನೈಟೆಡ್ ಕಿಂಗ್ಡಮ್ನಾದ್ಯಂತ ಬ್ರಿಟಿಷ್, ಇಂಗ್ಲೀಷ್, ಸ್ಕಾಟಿಷ್, ವೇಲ್ಸ್ ಮತ್ತು ಐರಿಷ್ಗಳನ್ನು ಒಳಗೊಳ್ತಾರೆ. ಗ್ರೇಟ್ ಬ್ರಿಟನ್ನಲ್ಲಿ ಬ್ರಿಟನ್ನರು ಅಂತ ಕರೆಯಲ್ಪಡುವ ಕೆಲವೊಂದು ಗುಂಪುಗಳು ವಾಸ ಮಾಡ್ತಾಯಿದ್ರು ಕೂಡ 1707ರಲ್ಲಿ ಗ್ರೇಟ್ ಬ್ರಿಟನ್ ಸಾಮ್ರಾಜ್ಯದ ರಚನೆಯವರೆಗೆ ಬ್ರಿಟಿಷ್ ಗುರುತು ಪ್ರವರ್ಧಮಾನಕ್ಕೆ ಬಂತು. ನೆಪೋಲಿಯನ್ ಯುದ್ಧಗಳ ಸಮಯದಲ್ಲಿ ಬ್ರಿಟಿಷ್ ಎಂಬ ಒಂದು ರಾಜ್ಯ ರೂಪುಗೊಳ್ಳೋದಕ್ಕೆ ಪ್ರಾರಂಭ ಆಯಿತು. ವಿಕ್ಟೋರಿಯನ್ ಯುಗದಲ್ಲಿ ಸಾಂಸ್ಕೃತಿಕ ಹೆಮ್ಮೆಯ ಪ್ರಜ್ಞೆ ಮತ್ತಷ್ಟು ಅಭಿವೃದ್ಧಿಗೊಳ್ತು. ಈ ಬ್ರಿಟಿಷ್ ಎನ್ನುವ ಹೆಮ್ಮೆಯ ಪ್ರಜ್ಞೆ ಬಹಳ ಹಿಂದೆಯೇ ಸ್ಥಾಪಿತವಾಗಿದ್ದರೂ ಕೂಡ ಇಂಗ್ಲೀಷ್, ವೇಲ್ಸ್, ಸ್ಕಾಟ್ಸ್ ಮತ್ತು ಐರಿಷ್ನ ಕೆಲವೊಂದು ಭಾಗಗಳ ಸಂಸ್ಕೃತಿಗಳು ನಿಧಾನವಾಗಿ ಬ್ರಿಟಿಷ್ ರಾಷ್ಟ್ರತ್ವದಿಂದ ಆವರಿಸಲ್ಪಟ್ಟವು. ಈ ಗ್ರೇಟ್ ಬ್ರಿಟನ್ ಎನ್ನುವುದು ರೂಪುಗೊಂಡಿದ್ದು ಈ ರೀತಿಯಾಗಿ. 18ನೇ ಶತಮಾನದಲ್ಲಿ ತನ್ನ ಉತ್ತುಂಗದಲ್ಲಿದ್ದಾಗ ಈ ಸಾಮ್ರಾಜ್ಯ ಪ್ರಪಂಚದ ಕಾಲು ಭಾಗ ಜನಸಂಖ್ಯೆಯನ್ನು ತನ್ನ ತೆಕ್ಕೆಗೆ ಹಾಕ್ಕೊಂಡಿತ್ತು. ವಿಂಡ್ಸರ್ ಕೋಟೆ ವಿಶ್ವದ ಅತಿ ದೊಡ್ಡ ರಾಜಮನೆತನವಾಗಿದೆ. ಜೊತೆಗೆ ಇದು ಬ್ರಿಟನ್ನಲ್ಲಿ ನಿರಂತರವಾಗಿ ವಾಸ ಮಾಡೋ ಅತ್ಯಂತ ಹಳೆಯ ರಾಜಮನೆತನದ ನಿವಾಸನೂ ಕೂಡ ಆಗಿದೆ. ಇದನ್ನು ಕ್ರಿಸ್ತಶಕ 1080 ಸುಮಾರಿಗೆ ವಿಲಿಯಂ ದಿ ಕಾಂಕರ್ ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ UK ಅಥವಾ ಯುನೈಟೆಡ್ ಕಿಂಗ್ಡಮ್ ಅಂತಂದರೆ ಇಂಗ್ಲೆಂಡ್, ಸ್ಕಾಟ್ಲ್ಯಾಂಡ್, ವೇಲ್ಸ್ ಮತ್ತು ಉತ್ತರ ಐರ್ಲ್ಯಾಂಡ್ಗಳಿಂದ ರೂಪಿಸಿರೋ ಒಂದು ಭೂಪ್ರದೇಶ ಆಗಿದೆ. ಈ ಯುನೈಟೆಡ್ ಕಿಂಗ್ಡಮ್ನಲ್ಲಿರೋ ಒಂದು ಭಾಗ ಇಂಗ್ಲೆಂಡ್ ಆಗಿದೆ. ಯುನೈಟೆಡ್ ಕಿಂಗ್ಡಮ್ನ ರಾಜಧಾನಿ ಲಂಡನ್. ಇಂಗ್ಲೆಂಡ್ 48 ಕೌಂಟಿಗಳಾಗಿ ಪ್ರತ್ಯೇಕಿಸಲ್ಪಟ್ಟಿದೆ. ಇಂದು ಇಂಗ್ಲೆಂಡ್ನ ಒಟ್ಟು ಜನಸಂಖ್ಯೆ ಸುಮಾರು 6,10,00,000 ಆಗಿದೆ. ವಿಶ್ವದಲ್ಲಿ 26ನೇ ದೊಡ್ಡ ರಾಷ್ಟ್ರದ ಸ್ಥಾನವನ್ನು ಪಡೆದಿರೋ ಯುನೈಟೆಡ್ ಕಿಂಗ್ಡಮನ್ನು ಸಂಸದೀಯ ಆಡಳಿತ ವ್ಯವಸ್ಥೆಯನ್ನು ಹೊಂದಿರೋ ಸಾಂವಿಧಾನಿಕ ರಾಜಪ್ರಭುತ್ವ ಅಂತ ಪರಿಗಣನೆ ಮಾಡಲಾಗಿದೆ. ಸಹಜವಾಗಿಯೇ 2ನೇ ರಾಣಿ ಎಲಿಜಬೆತ್ 1952ರಿಂದ ಸೆಪ್ಟೆಂಬರ್ 2022ರವರೆಗೆ ಈ ದೇಶದ ಸುಪ್ರೀಂ ಆಗಿದ್ದರು. ಪ್ರಸ್ತುತ ಈಗಿನ ರಾಜ 3ನೇ ಕಿಂಗ್ ಚಾರ್ಲ್ಸ್ ದೇಶದ ಮೊದಲ ಪ್ರಜೆಯಾಗಿದ್ದಾರೆ. ಇವರು ಇಂಗ್ಲೆಂಡ್ ಮಾತ್ರ ಅಲ್ಲದೆ UK ಮತ್ತು ಕಾಮನ್ವೆಲ್ತ್ನ ಹೆಚ್ಚುವರಿ 15 ದೇಶಗಳ ಮುಖ್ಯಸ್ಥರಾಗಿರ್ತಾರೆ. 1295ರ ಇಂದಿನಿಂದ UK ವಿಶ್ವದ ಅತ್ಯಂತ ಹಳೆಯ ನಿರಂತರವಾಗಿ ಕಾರ್ಯನಿರ್ವಹಿಸುವ ಸಂಸತ್ತನ್ನು ಹೊಂದಿದೆ. ಬ್ರಿಟನ್ ಮುಖ್ಯವಾಗಿ ಅಲಿಖಿತ ಸಂವಿಧಾನವನ್ನು ಹೊಂದಿದೆ. ಅಂದರೆ ಬ್ರಿಟನ್ ಹೇಗೆ ಕಾರ್ಯನಿರ್ವಹಿಸಬೇಕು ಎಂಬುದರ ಕುರಿತು ಎಲ್ಲ ಮೂಲಭೂತ ಕಾನೂನುಗಳನ್ನು ನಿಗದಿಪಡಿಸುವ ಒಂದೇ ಒಂದು ಕಾನೂನು ದಾಖಲೆ ಇಲ್ಲಿ ಸಿಗೋದಿಲ್ಲ. ಸಿಂಪಲ್ಲಾಗಿ ಹೇಳಬೇಕು ಅಂದರೆ ಬ್ರಿಟಿಷ್ ಸಂವಿಧಾನವನ್ನು 8 ಪದಗಳಲ್ಲಿ ಸಂಕ್ಷೇಪಿಸ್ಬೋದು. ಇಲ್ಲಿಯ ಸಂಸತ್ನಲ್ಲಿ ರಾಣಿ ಅಥವಾ ರಾಜ ಜಾರಿಗೆ ತರೋದೇ ಒಂದು ಕಾನೂನಾಗಿರುತ್ತೆ. ಈ ದೇಶದಲ್ಲಿ ಅದನ್ನು ಬದಲಾಯಿಸೋದಕ್ಕೆ ಯಾರಿಂದಲೂ ಕೂಡ ಸಾಧ್ಯವಿಲ್ಲ. ಯುನೈಟೆಡ್ ಕಿಂಗ್ಡಮ್ನ ರಾಷ್ಟ್ರಗೀತೆಯನ್ನು ಗಾಡ್ ಸೇವ್ ದಿ ಕ್ವೀನ್ ಅಂತ ಕರೀತಾರೆ. ಅಲ್ಲಿ ಆಳುವವರು ರಾಣಿಯ ಬದಲಾಗಿ ರಾಜ ಆಗಿದ್ದರೆ, ಅಲ್ಲಿ ಆಳುವ ವ್ಯಕ್ತಿ ರಾಣಿಯ ಬದಲು ರಾಜ ಆಗಿದ್ದ ಅಂತಂದರೆ ರಾಷ್ಟ್ರಗೀತೆಯ ಸಾಹಿತ್ಯವೂ ಕೂಡ ಬದಲಾಗುತ್ತೆ. ಅಂದರೆ ದೇವರು ರಾಜನನ್ನು ಉಳಿಸುವಂತ ಬದಲಾಗುತ್ತೆ. ಈ ದೇಶದಲ್ಲಿ 85% ಜನ ನಗರದಲ್ಲಿ ವಾಸ ಮಾಡಿದರೆ 15% ಜನ ಹಳ್ಳಿಗಳಲ್ಲಿ ವಾಸ ಮಾಡ್ತಾರೆ. ಇಲ್ಲಿನ ಹಳ್ಳಿಗಳು ನಗರಗಳಿಗಿಂತ ಹೆಚ್ಚು ಅಭಿವೃದ್ಧಿ ಹೊಂದಿದ್ದಾವೆ ಮತ್ತು ಸುಂದರವಾಗಿದ್ದಾವೆ. ಇಂಗ್ಲೆಂಡ್ ಕರೆನ್ಸಿಯನ್ನು ಪೌಂಡ್ ಅಂತ ಕರೀತಾರೆ. ಇದು ವಿಶ್ವದ ಅತ್ಯಂತ ಹಳೆಯ ಕರೆನ್ಸಿಯಾಗಿದೆ. 1 ಪೌಂಡ್ನ ಮೌಲ್ಯ ಇಂದು ಭಾರತೀಯ ರೂಪಾಯಿಗಳಲ್ಲಿ 121 ರೂಪಾಯಿಗಳಿಗೆ ಸಮಾನವಾಗಿರುತ್ತೆ. ಈ ಯುನೈಟೆಡ್ ಕಿಂಗ್ಡಮ್ ಅತ್ಯಂತ ಸಾಂಸ್ಕೃತಿಕವಾಗಿ ವೈವಿಧ್ಯಮಯ ದೇಶಗಳ ಪಟ್ಟಿಯಲ್ಲಿ ಕೆಳಮಟ್ಟದಲ್ಲಿದ್ದರೂ ಕೂಡ 2050ರ ವೇಳೆಗೆ ಜನಸಂಖ್ಯೆಯ 3ನೇ 1 ಭಾಗದಷ್ಟು ಜನ ಜನಾಂಗೀಯ ಅಲ್ಪಸಂಖ್ಯಾತರಾಗ್ಬೋದು ಅಂತ ನಂಬಲಾಗಿದೆ. ಈ ದೇಶದಲ್ಲಿ 300 ವಿಭಿನ್ನ ಭಾಷೆಗಳನ್ನು ಮಾತನಾಡಲಾಗುತ್ತೆ. ಇಲ್ಲಿ ವಾಸ ಮಾಡೋ 25% ಜನ ಇತರ ದೇಶಗಳಿಂದ ಬಂದವರು. ಈ ದೇಶದಲ್ಲಿ ಪ್ರತಿ 4ನೇ ವ್ಯಕ್ತಿ ಬೇರೆ ದೇಶದಿಂದ ಬಂದವರಾಗಿರ್ತಾರೆ. ಆಶ್ಚರ್ಯಕರವಾಗಿ ಅದರಲ್ಲಿ ಹೆಚ್ಚಿನವರು ಭಾರತದವರೇ ಇದ್ದಾರೆ. ಇಲ್ಲಿ ವಾಸ ಮಾಡೋ 16% ಜನ ಹೊರಗಿನವರಂತಂದರೆ ಆಶ್ಚರ್ಯ ತರಿಸುತ್ತೆ. ಅದಕ್ಕೆ ಮುಖ್ಯ ಕಾರಣಗಳೇನು ಅಂದರೆ ಅವರ ವೀಸಾ ಪಾಲಿಸಿ ತುಂಬ ಲಿಬರಲ್ ಆಗಿದೆ. ಇದು ಮಾನವ ಹಕ್ಕುಗಳು ಮತ್ತು ಆಶ್ರಯ ನೀತಿಯನ್ನು ಉದಾರೀಕರಿಸುತ್ತೆ. ಭದ್ರತೆಯನ್ನು ಹುಡುಕೋರಿಗೆ ದೊಡ್ಡ ಆಕರ್ಷಣೆಯಾಗಿದೆ. ಇಂದು ಈ ಇಂಗ್ಲೆಂಡ್ ಬಹಳ ಶ್ರೀಮಂತ ದೇಶ ಅಂತ ಏನಾದರೂ ಕರೆಯಲಾಗ್ತಿದೆ ಅಂತಂದರೆ ಅದರ ಹಿಂದಿನ ಲೂಟಿ ಮತ್ತು ವಂಚನೆಯಿಂದಾಗಿ ಮಾತ್ರ. ಇಂಗ್ಲೆಂಡ್ ನಮ್ಮ ದೇಶವನ್ನು ಲೂಟಿ ಮಾಡಿದಷ್ಟು ಪ್ರಪಂಚದಲ್ಲಿ ಬೇರೆ ಯಾವುದೇ ದೇಶವನ್ನು ಲೂಟಿ ಮಾಡಿಲ್ಲ. ಈ ದೇಶ ನಮ್ಮನ್ನು ಲೂಟಿ ಮಾಡದೆ ಹೋಗಿದ್ದಿದ್ರೆ ನಮ್ಮ ದೇಶ ಕೂಡ ಇಂದು ಯಶಸ್ವಿಯಾಗಿರ್ತಾ ಇತ್ತು ಮತ್ತು ಶ್ರೀಮಂತವಾಗಿರ್ತಾ ಇತ್ತು.
ಈ ದೇಶದಲ್ಲಿ ಒಬ್ಬ ವ್ಯಕ್ತಿ ಸರಾಸರಿ $35,000 ವೇತನವನ್ನು ಪಡಿತಾನೆ. ಅಂದರೆ ಭಾರತೀಯ ರೂಪಾಯಿಗಳಲ್ಲಿ ಸರಾಸರಿ 31.5 ಲಕ್ಷ ಆಗಿರುತ್ತೆ. ಕಡಿಮೆ ನಿರುದ್ಯೋಗವನ್ನು ಹೊಂದಿರೋ ಈ ದೇಶದಲ್ಲಿ ಜನ ತನ್ನ ವೃತ್ತಿ ಜೀವನದ ಬಗ್ಗೆ ಸಾಕಷ್ಟು ಮಹತ್ವಾಕಾಂಕ್ಷಿಗಳಾಗಿದ್ದಾರೆ. ಈ ದೇಶದಲ್ಲಿರೋ ಪ್ರಾಣಿಗಳು ಯಾವುದೇ ತಪ್ಪು ಮಾಡದೆ ಶಿಕ್ಷೆಯನ್ನು ಅನುಭವಿಸ್ತಿದ್ದ ಒಂದು ಕಾಲ ಇತ್ತು. 1939-45 ಮಧ್ಯದಲ್ಲಿ ಎರಡನೇ ಮಹಾಯುದ್ಧದ ಕಾರಣ ಲಂಡನ್ ಸೇರಿ ದೇಶದ ಎಲ್ಲ ಅಪಾಯಕಾರಿ ಪಕ್ಷಿಧಾಮಗಳು ಮತ್ತು ಝೂಗಳಲ್ಲಿರೋ ಕೆಲವೊಂದು ಸಿಂಹಗಳನ್ನು ಅವ್ರು ಕೊಲ್ತಾರೆ. ಇದಕ್ಕೆ ಕಾರಣ ಕೇಳಿದರೆ ಆಶ್ಚರ್ಯಪಡ್ತೀರಾ. ಈ ಝೂಗಳ ಮೇಲೆ ಯಾರಾದರೂ ಬಾಂಬ್ ಎಸ್ದ್ರೆ ನಗರದ ಮಧ್ಯದಲ್ಲಿ ಅಪಾಯಕಾರಿ ಪ್ರಾಣಿಗಳು ಬಂದು ಜನರನ್ನು ಕೊಲ್ತವೆ ಅಂತ ಅವ್ರು ಹೆದರ್ತಾ ಇದ್ರು. ಈ ಭಯದಿಂದಾಗಿ ಜನ ಅಪಾಯಕಾರಿ ಪ್ರಾಣಿಗಳನ್ನು ಇಲ್ಲಿ ಕೊಲ್ತಾರೆ. ಇಂದು ವಿಪರ್ಯಾಸ ಏನಂದರೆ ಜಗತ್ತಿಗೆ ಈ ದೇಶ ಪ್ರಾಣಿ ಹಕ್ಕುಗಳ ಬಗ್ಗೆ ಪಾಠ ಮಾಡುತ್ತೆ. ವೀಕ್ಷಕರೇ, ಅನೇಕ ಪ್ರಸಿದ್ಧ ಆವಿಷ್ಕಾರಗಳು ಇಂಗ್ಲೆಂಡ್ನಲ್ಲಿ ಹುಟ್ಟಿದ್ದಾವೆ ಅಂದರೆ ಆಶ್ಚರ್ಯ ತರಿಸುತ್ತೆ. ಹೊಗೆ ಇಂಜಿನ್, ವಿದ್ಯುತ್ ಮೋಟಾರ್, ಚಾಕ್ಲೇಟ್ ಬಾರ್, ಸಿಮೆಂಟ್, ಹಲ್ಲುಜ್ಜುವ ಬ್ರಷ್, ಲೈಟ್ ಬಲ್ಬ್ ಮತ್ತು ವರ್ಲ್ಡ್ ವೈಡ್ ವೆಬ್ ಇವೆಲ್ಲ ಇಂಗ್ಲೆಂಡ್ನಲ್ಲೇ ಹುಟ್ಟಿದ್ದು. ಜೊತೆಗೆ ಈ ದೇಶದಲ್ಲಿ ಒಂದು ವಿಶೇಷ ಏನಂದರೆ ಜೇನ್ ಆಸ್ಟನ್, ಚಾರ್ಲ್ಸ್ ಡಿಕನ್ಸ್, ಫ್ಲಾರೆನ್ಸ್ ನೈಟಿಂಗೇಲ್ ಮತ್ತು 8ನೇ ಹೆನ್ರಿ ಇವರೆಲ್ಲ ವಿಶೇಷ ಸಾಧನೆಗೈದ ಪ್ರಸಿದ್ಧ ವ್ಯಕ್ತಿಗಳಾಗಿದ್ದಾರೆ. ಅದರಲ್ಲೂ ವಿಲಿಯಂ ಶೇಕ್ಸ್ಪಿಯರ್ನ ನಾಟಕಗಳಂದರೆ ಯಾರಿಗೂ ಗೊತ್ತಿಲ್ಲ ಹೇಳಿ. ಹ್ಯಾಮ್ಲೆಟ್, ಮ್ಯಾಕ್ಬೆತ್, ರೋಮಿಯೋ ಆ್ಯಂಡ್ ಜೂಲಿಯೆಟ್, ಒಥೆಲ್ಲೋ, ಕಿಂಗ್ ಲಿಯೋ ಇವೆಲ್ಲ ನಾಟಕಗಳು ಇಂದಿಗೂ ಕೂಡ ಜನಮಾನಸದಲ್ಲಿ ಉಳ್ಕೊಂಡಿದ್ದಾವೆ. ಶೇಕ್ಸ್ಪಿಯರ್ನ 1700 ಪದಗಳನ್ನು ಇಂಗ್ಲೀಷ್ ಸಾಹಿತ್ಯಕ್ಕೆ ಸೇರಿಸಲಾಗಿದೆ ಅಂದರೆ ಆಶ್ಚರ್ಯ ತರಿಸುತ್ತೆ. ಇಂಗ್ಲೀಷರಲ್ಲಿ ವಿಶೇಷವಲ್ಲದ ಅಥವಾ ಪ್ರಸಿದ್ಧವಲ್ಲದ ಒಂದು ವಿಷಯ ಏನು ಅಂದರೆ ಅದು ಅವರ ಪಾಕ ಪದ್ಧತಿಯಾಗಿದೆ ನೋಡಿ. ಮೀನು ಮತ್ತು ಚಿಪ್ಸು, ಹುರಿದ ಗೋಮಾಂಸದ ಊಟ, ಸಾಸೇಜ್ಗಳು, ಇಸುಕಿದ ಆಲೂಗಡ್ಡೆ ಇವರ ಪ್ರಮಾಣಿತ ಇಂಗ್ಲೀಷ್ ಭಕ್ಷ್ಯಗಳಾಗಿದ್ದಾವೆ. ಇವೆಲ್ಲದರ ಜೊತೆಗೆ ಇವರಿಗೆ 1 ಕಪ್ ಚಹಾ ಇರಲೇಬೇಕಾಗುತ್ತೆ. ಈ ದೇಶದ ಜನ ವಿಶ್ವದಲ್ಲೇ ಅತಿ ಹೆಚ್ಚು ಟೀ ಕುಡಿತಾರೆ. ಇಲ್ಲಿ ಸರಾಸರಿ ಒಬ್ಬ ವ್ಯಕ್ತಿ ಒಂದು ದಿನಕ್ಕೆ 4 ಕಪ್ ಟೀ ಕುಡಿತಾನೆ. ಅಂದಾಗೆ ಇಂಗ್ಲೆಂಡ್ನ ರಾಷ್ಟ್ರೀಯ ಆಹಾರ ಚಿಕನ್ ಟಿಕ್ಕಾ ಮಸಾಲ ಆಗಿದೆ. ಭಾರತೀಯ ಈ ಆಹಾರ ಆ ದೇಶದಲ್ಲಿ ಎಷ್ಟು ಜನಪ್ರಿಯ ಆಗಿದೆ ಅಂತಂದರೆ ಅವರು ರಾಷ್ಟ್ರೀಯ ಖಾದ್ಯವನ್ನಾಗಿ ಮಾಡ್ಕೊಂಡಿದ್ದಾರೆ. ಇಂಗ್ಲೆಂಡ್ನಲ್ಲಿ 9,000ಕ್ಕೂ ಹೆಚ್ಚು ಭಾರತೀಯ ರೆಸ್ಟೋರೆಂಟ್ಗಳಿದ್ದಾವೆ. ಅವುಗಳಲ್ಲಿ ಹೆಚ್ಚಿನ ರೆಸ್ಟೋರೆಂಟ್ಗಳು ಲಂಡನ್ನಲ್ಲೇ ಇದ್ದಾವೆ. ವೀಕ್ಷಕರೇ, ಲಂಡನ್ನ ವೆಸ್ಟ್ ಮಿನಿಸ್ಟರ್ ಅರಮನೆಯ ಉತ್ತರ ತುದಿಯಲ್ಲಿರೋ ಬಿಗ್ ಬೆನ್ ತುಂಬ ಪ್ರಸಿದ್ಧವಾಗಿದೆ. ಇಂಗ್ಲೆಂಡ್ ದೇಶದ ಉನ್ನತ ದರ್ಜೆಯ ಪ್ರವಾಸಿ ಸ್ಥಳಗಳಲ್ಲಿ ಇದು ಒಂದಾಗಿದೆ. ಇದನ್ನು ಬಿಗ್ ಬೆನ್ ಕ್ಲಾಕ್ ಟವರ್ ಅಂತ ಕರೆಯಲಾಗುತ್ತೆ. ಬೇರೆ ದೇಶದವರು ಇದನ್ನು ಹೊರಗಿನಿಂದ ಮಾತ್ರ ನೋಡ್ಬೋದು. ಪ್ರಪಂಚದ ಇತರ ಭಾಗಗಳ ಜನರು ಈ ಗೋಪುರವನ್ನು ಹತ್ತೋದಕ್ಕೆ ಅನುಮತಿ ಇರೋದಿಲ್ಲ. ಈ ಬಿಗ್ ಬೆನ್ ಟವರ್ ಸಮಯದ ನಿಖರತೆಗೆ ಹೆಸರುವಾಸಿಯಾಗಿದೆ. ಇದು ನೈಜ ಸಮಯಕ್ಕಿಂತ ಕೇವಲ 1 ಸೆಕೆಂಡ್ ಮುಂದಿದೆ. ಬಿಗ್ ಬೆನ್ ಗಡಿಯಾರದ ತೂಕ 13 ಟನ್ ಅಂತ ತಿಳಿದರೆ ನಿಮಗೆ ಆಶ್ಚರ್ಯ ಆಗುತ್ತೆ. 18ನೇ ಶತಮಾನದಲ್ಲಿ ನಿರ್ಮಿಸಲಾದ ಈ ಗೋಪುರ ಇತಿಹಾಸದ ದೊಡ್ಡ ಭಾಗವಾಗಿದೆ. ಈ ಗೋಪುರದ ಮೇಲಿಂದ ಲಂಡನ್ ನಗರದ 360 ಡಿಗ್ರಿ ಪ್ಯಾನರಮಿಕ್ ದೃಶ್ಯವನ್ನು ವೀಕ್ಷಣೆ ಮಾಡ್ಬೋದು. ಈ ದೇಶದ ಜನ ಮದ್ಯಪಾನದಲ್ಲೂ ಕೂಡ ಅಷ್ಟೇ ಸಾಧನೆ ಮಾಡಿದ್ದಾರೆ. ಈ ಯುರೋಪಿಯನ್ನರು ವಿಶ್ವದರ್ಜೆಯ ಪಾನೀಯ ಅಂತ ಏನು ಕನ್ಸಿಡರ್ ಮಾಡ್ತಾರೆ, ಆ ಪಾನೀಯ ಶಾಂಪೇನನ್ನು ಇದೇ ಇಂಗ್ಲೆಂಡ್ನಲ್ಲೇ ಕಂಡುಹಿಡಿದಿದ್ದು. ಈ ಶಾಂಪೇನ್ ಕುಡಿಯುವುದು ಇಲ್ಲಿನ ಜನರ ಮೊದಲ ಆಯ್ಕೆಯಾಗಿದೆ. ಸಾಮಾನ್ಯವಾಗಿ 18ನೇ ವಯಸ್ಸಿನಲ್ಲಿ ಇಲ್ಲಿನ ಮಕ್ಕಳು ಶಾಂಪೇನನ್ನು ಕುಡಿಯೋದಕ್ಕೆ ಪ್ರಾರಂಭ ಮಾಡ್ತಾರೆ. ಈ ದೇಶದ ಪಂದ್ಯಾವಳಿಗಳಲ್ಲಿ ಅತ್ಯುತ್ತಮ ಆಟಗಾರನಿಗೆ ಶಾಂಪೇನ್ ಬಾಟ್ಲಿ ನೀಡೋದನ್ನು ನೀವೆಲ್ಲ ಕಡೆ ನೋಡಿರ್ತೀರ. ಇಂಗ್ಲೆಂಡ್ನ ವಿಲಕ್ಷಣ ಕಾರ್ಯಕ್ರಮಗಳಲ್ಲಿ ಒಂದಾದ ಬ್ರ್ಯಾಕ್ವರ್ತ್ನಲ್ಲಿ ಚೀಸ್ ರೋಲಿಂಗ್ ಸ್ಪರ್ಧೆಯಾಗಿದೆ. ಪ್ರತಿ ವರ್ಷ ಮೇ ತಿಂಗಳಲ್ಲಿ ಇಲ್ಲಿನ ಜನ ಸ್ಟೀವ್ ಕೂಪರ್ಸ್ ಬೆಟ್ಟದ ಕೆಳಗೆ ಡಬಲ್ ಗ್ಲೌಸೆಸ್ಟರ್ ಚೀಸನ್ನು ಬೆನ್ನಟ್ತಾರೆ. ಸುಮಾರು 7 ಪೌಂಡ್ಗಳ ಚೀಸನ್ನು ಬಳಸಿ ಇಲ್ಲಿ ಓಟಗಾರರು ತಿರುವು ಬೀಳುವಂತೆ ಓಡ್ತಾರೆ. ಚೀಸನ್ನು ಹತ್ತಿರಕ್ಕೆ ಬಿಳಿ ಹುಬ್ಬುವಂತೆ ಅಳವಡಿಸಲಾಗಿರುತ್ತೆ. ಇಲ್ಲಿ ಮೊದಲಿಗೆ ಯಾರು ತಲುಪ್ತಾರೋ ಅವ್ರು ಗೆಲ್ತಾರೆ. ಈ ಸ್ಪರ್ಧೆಯನ್ನು ನೋಡೋದಕ್ಕೆ ಜಗತ್ತಿನ ಎಲ್ಲ ಭಾಗಗಳಿಂದ ಪ್ರವಾಸಿಗರು ಭಾಗವಹಿಸ್ತಾರೆ. ವೀಕ್ಷಕರೇ, ಈ ದೇಶದ ರಾಷ್ಟ್ರೀಯ ಆಟ ಕ್ರಿಕೆಟ್ ಆಗಿದೆ. ಆದರೆ ಇಂಗ್ಲೆಂಡ್ನಲ್ಲಿ ಅತ್ಯಂತ ಜನಪ್ರಿಯ ಆಟ ಕ್ರಿಕೆಟ್ ಅಲ್ಲ, ಬದಲಾಗಿ ಫುಟ್ಬಾಲ್ ಆಗಿದೆ. ವಿಶ್ವದ ಅತ್ಯಂತ ಪ್ರಸಿದ್ಧ ಫುಟ್ಬಾಲ್ ಲೀಗ್ ಇದೇ ಇಂಗ್ಲೆಂಡ್ನಲ್ಲಿ ನಡೆಯೋದು. ಇಲ್ಲಿ ನಡೆಯೋ ಪ್ರೀಮಿಯರ್ ಲೀಗ್ ವಿಶ್ವದ ಹೆಚ್ಚು ವೀಕ್ಷಿಸಲ್ಪಟ್ಟ ಫುಟ್ಬಾಲ್ ಲೀಗ್ ಆಗಿದೆ. ಅಂದಾಗೆ ನೀವು ಮ್ಯಾಂಚೆಸ್ಟರ್ ಯುನೈಟೆಡ್, ಲಿವರ್ಪೂಲ್, ಆರ್ಸೆನಲ್ ಈ ಫುಟ್ಬಾಲ್ ಲೀಗ್ಗಳನ್ನು ನೋಡಿರ್ತೀರ, ಕೇಳಿರ್ತೀರ. UK ವಿಶ್ವಪ್ರಸಿದ್ಧ ವಿಂಬಲ್ಡನ್ ಟೆನ್ನಿಸ್ ಪಂದ್ಯಾವಳಿಗೂ ಕೂಡ ನೆಲೆಯಾಗಿದೆ. ಇದು ವಿಶ್ವದ ಅತ್ಯಂತ ಹಳೆಯ ಟೆನ್ನಿಸ್ ಪಂದ್ಯಾವಳಿಯಾಗಿದೆ. ಇದು ಪ್ರತಿ ವರ್ಷ ಲಂಡನ್ನಲ್ಲಿ ನಡೆಯುತ್ತೆ. ವೀಕ್ಷಕರೇ, 1877ರಿಂದ ಈ ವಿಂಬಲ್ಡನ್ ಟೆನ್ನಿಸ್ ಪಂದ್ಯಾವಳಿಗಳು ನಡೀತಿದ್ದಾವೆ ಅಂದರೆ ಆಶ್ಚರ್ಯ ಅನಿಸುತ್ತೆ. ಅಂದಾಗೆ ವಿಂಬಲ್ಡನ್ ಟೆನ್ನಿಸ್ ಟೂರ್ನಮೆಂಟ್ನ VIP ಪಾಸ್ 2.5 ಲಕ್ಷದಿಂದ ಪ್ರಾರಂಭವಾಗುತ್ತೆ. ಇದೊಂದು ವಿಶ್ವದ ಪ್ರತಿಷ್ಠಿತ ಟೆನ್ನಿಸ್ ಟೂರ್ನಮೆಂಟ್ ಆಗಿದೆ. ಇಲ್ಲಿ ನಡೆಯೋ ಪಂದ್ಯಾವಳಿಗಳನ್ನು ವೀಕ್ಷಣೆ ಮಾಡೋದಕ್ಕೆ ಲಕ್ಷಾಂತರ ಪ್ರೇಕ್ಷಕರು ಲಂಡನ್ಗೆ ಬರ್ತಾರೆ. ವೀಕ್ಷಕರೇ, ಸಾರಿಗೆ ವಿಚಾರಕ್ಕೆ ಬಂದರೆ ಈ ದೇಶದಲ್ಲಿ ಟ್ಯೂಬ್ ಎಂದು ಕರೆಯಲ್ಪಡುವ ಲಂಡನ್ ಅಂಡರ್ಗ್ರೌಂಡ್ ರೈಲ್ವೆ 1863ರಲ್ಲಿ ಪ್ರಾರಂಭವಾದ ವಿಶ್ವದ ಅತ್ಯಂತ ಹಳೆಯ ಭೂಗತ ರೈಲ್ವೆ ಜಾಲವಾಗಿದೆ.
ಇದೊಂದು ಲಂಡನ್ನ ಪ್ರತಿಮಾ ರೂಪದ ಸಂಕೇತ ಮತ್ತು ಇಂಜಿನಿಯರಿಂಗ್ನ ಅದ್ಭುತ ಅಂತ ಹೇಳ್ಬೋದು. ಜೊತೆಗೆ ಈ ದೇಶದಾದ್ಯಂತ ಪ್ರಯಾಣಿಸುವಾಗ ನೀವು ಐಕಾನಿಕ್ ಕೆಂಪು ದೂರವಾಣಿ ಪೆಟ್ಟಿಗೆಗಳನ್ನು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ಬಿಡಿ. ಇವುಗಳನ್ನು ಸರ್ ಗೈಲ್ಸ್ ಗಿಲ್ಬರ್ಟ್ ಸ್ಕಾಟ್ ವಿನ್ಯಾಸಗೊಳಿಸಿದ್ದಾರೆ. ಮೊದಲು 1924ರಲ್ಲಿ ಇವುಗಳನ್ನು ಪರಿಚಯ ಮಾಡಲಾಯಿತು. ಇದೊಂದು ಇಂಗ್ಲೆಂಡ್ನ ಸರ್ವೋತ್ಕೃಷ್ಟ ಸಂಕೇತವಾಗಿದೆ. ನೀವು ಇಂಗ್ಲೆಂಡ್ ಎಂದಾಕ್ಷಣ ಈ ಐಕಾನಿಕ್ ಕೆಂಪು ಪೆಟ್ಟಿಗೆಗಳನ್ನು ಎಲ್ಲೆಲ್ಲೂ ಕೂಡ ನೋಡ್ಬೋದು. ವೀಕ್ಷಕರೇ, ನಿಸ್ಸಂದೇಹವಾಗಿ ಕೇಂಬ್ರಿಡ್ಜ್ ವಿಶ್ವವಿದ್ಯಾನಿಲಯ ಲಂಡನ್ ನಗರದ ಪ್ರಮುಖ ಆಕರ್ಷಣೆಯಾಗಿದೆ. 100 ವರ್ಷಗಳ ಇತಿಹಾಸವನ್ನು ಹೊಂದಿರೋ ಈ ವಿಶ್ವವಿದ್ಯಾನಿಲಯ ಹಲವಾರು ಕಾಲೇಜುಗಳಿಂದ ಮಾಡಲ್ಪಟ್ಟಿದೆ. ಅವುಗಳಲ್ಲಿ ಕಿಂಗ್ಸ್ ಕಾಲೇಜ್, ಕ್ವೀನ್ಸ್ ಕಾಲೇಜ್, ಟ್ರಿನಿಟಿ ಕಾಲೇಜ್ ಇತ್ಯಾದಿಗಳನ್ನು ಒಳಗೊಂಡ ಈ ವಿಶ್ವವಿದ್ಯಾನಿಲಯ ಅತ್ಯಂತ ಪ್ರಸಿದ್ಧವಾಗಿದೆ. ಕ್ಯಾಮ್ ನದಿಯ ದಡದ ಮೇಲಿರೋ ಈ ವಿಶ್ವವಿದ್ಯಾನಿಲಯ ಪ್ರಾಚೀನ ವಾಸ್ತುಶಿಲ್ಪದಿಂದ ತುಂಬಿರೋ ಒಂದು ಸ್ಥಳವಾಗಿದೆ. ವೀಕ್ಷಕರೇ, UK ವಿಶ್ವಪ್ರಸಿದ್ಧ ಸ್ಟೋನ್ ಹೆಂಜ್ಗೆ ನೆಲೆಯಾಗಿದೆ. ಇದು ವೃತ್ತಾಕಾರದ ರಚನೆಯಲ್ಲಿ ನಿಂತಿರೋ ಕಲ್ಲುಗಳನ್ನು ಒಳಗೊಂಡಿರೋ ಇತಿಹಾಸ ಪೂರ್ವ ಸ್ಮಾರಕವಾಗಿದೆ. ಕ್ರಿಸ್ತಪೂರ್ವ 2500ರಲ್ಲಿ ನಿರ್ಮಾಣವಾಗಿದೆ ಎಂದು ಹೇಳಲಾದ ಈ ಸ್ಟೋನ್ ಹೆಂಜ್ ಸೂರ್ಯನ ಸಂಯೋಜನೆ ಮತ್ತು ಮನುಷ್ಯನ ಕೌಶಲ್ಯಕ್ಕೆ ಅದ್ಭುತ ಸಾಕ್ಷಿಯಾಗಿದೆ. ಬೇಸಿಗೆ ಸಂಕ್ರಾಂತಿಯಂದು ಸೂರ್ಯೋದಯದ ಕಿರಣಗಳು ಹೀಲ್ ಸ್ಟೋನ್ ಮೂಲಕ ಕೇಂದ್ರಕ್ಕೆ ಬೀಳುವಂತೆ ಇದನ್ನು ವಿನ್ಯಾಸಗೊಳಿಸಲಾಗಿದೆ. ದೂರದ ಕಲ್ಲುಗಳನ್ನು ಸಾಗಿಸಿ ತಂದಿರೋದು ಮತ್ತು ಅವುಗಳನ್ನು ನಿಲ್ಲಿಸಿರೋ ವಿಧಾನ ಅಂದಿನ ಜನರ ಶ್ರಮ ಮತ್ತು ತಂತ್ರಜ್ಞಾನಕ್ಕೆ ಸಾಕ್ಷಿಯಾಗಿದೆ. ಇದನ್ನು ಯಾರು ನಿರ್ಮಿಸಿದರು ಮತ್ತು ಯಾಕೆ ನಿರ್ಮಿಸಿದರು ಅನ್ನೋದ್ರ ಬಗ್ಗೆ ನಿಖರವಾದ ಮಾಹಿತಿ ಇಲ್ಲದಿರೋದೇ ಇದರ ಕುತೂಹಲವನ್ನು ಹೆಚ್ಚೋದಕ್ಕೆ ಕಾರಣ ಆಗಿದೆ. ವಿಶ್ವದಲ್ಲಿ ಬೇರೆಲ್ಲೂ ಕಾಣಸಿಗದ ರೀತಿಯಲ್ಲಿ ಕೇವಲ ಬೃಹತ್ ಕಲ್ಲುಗಳನ್ನು ಬಳಸಿ ಖಗೋಳಶಾಸ್ತ್ರದ ನಿಖರ ತಿಳುವಳಿಕೆಯೊಂದಿಗೆ ನಿರ್ಮಿಸಿದ ಈ ರಚನೆ ಮಾನವ ಇತಿಹಾಸದ ಒಂದು ಮಹಾನ್ ಸಾಧನೆಯಾಗಿದೆ ಅಂತ ಹೇಳ್ಬೋದು. ವೀಕ್ಷಕರ, ಲಂಡನ್ನಲ್ಲಿರೋ ಬ್ರಿಟಿಷ್ ಮ್ಯೂಸಿಯಂ ವಿಶ್ವದ ಅತಿ ದೊಡ್ಡ ಮತ್ತು ಅತ್ಯಂತ ಸಮಗ್ರ ಮ್ಯೂಸಿಯಂಗಳಲ್ಲಿ ಒಂದಾಗಿದೆ. ಇದು 2 ಮಿಲಿಯನ್ ವರ್ಷಗಳಿಗೂ ಹೆಚ್ಚು ಮಾನವ ಇತಿಹಾಸವನ್ನು ಹೊಂದಿರೋ ವಸ್ತುಗಳ ಒಂದು ಸಂಗ್ರಹವಾಗಿದೆ. ಪ್ರಾಚೀನ ಈಜಿಪ್ಟ್ ವಸ್ತುಗಳು ಅಂದರೆ ಮಮ್ಮಿ ಮತ್ತು ದೇವಾಲಯ ಶಿಲ್ಪಗಳು, ಭಾರತ, ಮಿಡಲ್ ಈಸ್ಟ್, ಏಷ್ಯಾದ ಪ್ರಾಚೀನ ಮೂರ್ತಿ ಮತ್ತು ಕಲಾಕೃತಿಗಳು ಪ್ರತಿ ವರ್ಷ ಲಕ್ಷಾಂತರ ಪ್ರವಾಸಿಗರನ್ನು ಆಕರ್ಷಿಸುತ್ತೆ. ವೀಕ್ಷಕರ, ಇಂಗ್ಲೆಂಡ್ ಹೋದವರೆಲ್ಲ ವೇಲ್ಸ್ನ ನೋಟವನ್ನು ನೋಡಲೇಬೇಕು ಅಂತ ಹೇಳ್ತಾರೆ. ಇದು ಒಂದಕ್ಕಿಂತ ಹೆಚ್ಚು ನೈಸರ್ಗಿಕ ಭೂದೃಶ್ಯಗಳನ್ನು ನೋಡಬಹುದಾದ ಒಂದು ನಗರ ಆಗಿದೆ. ಇಲ್ಲಿ ಇನ್ನೂ ಹೆಚ್ಚು ಅನ್ವೇಷಿಸಿದ ಕಣಿವೆಗಳು ಮತ್ತು ಹಳ್ಳಿಗಳಿಗೆ ತುಂಬ ಪ್ರಸಿದ್ಧವಾಗಿದೆ ಈ ವೇಲ್ಸ್ನ ರಾಜಧಾನಿ ಕಾರ್ಡಿಫ್ ನಗರ ಬ್ರಿಟನ್ನ ಅತ್ಯಂತ ಜನಪ್ರಿಯ ನಗರಗಳಲ್ಲೇ ಒಂದಾಗಿದೆ. ಲಂಡನ್ನಿಂದ ಕೇವಲ 2 ಗಂಟೆ ಪ್ರಯಾಣದ ದೂರದಲ್ಲಿರೋ ಈ ನಗರ ಸುಂದರವಾದ ನೋಟಗಳಿಂದ ಆವೃತವಾಗಿದೆ. ಇದು ಪ್ರಕೃತಿ ಪ್ರಿಯರಿಗೆ ಸ್ವರ್ಗವಾಗಿದೆ. ವೀಕ್ಷಕರ, ಜುರಾಸಿಕ್ ಕೋಸ್ಟ್ ಪಳೆಯುಳಿಕೆ ಬೇಟೆಗಾರರಿಗೆ ಅತ್ಯುತ್ತಮ ಸ್ಥಳವಾಗಿದೆ. ಇಲ್ಲಿಯ ಕರಾವಳಿ ಬಂಡೆಗಳು 185 ವರ್ಷಗಳಷ್ಟು ಹಳೆಯವು ಅಂತ ತಿಳಿದ್ರೆ ನಿಮಗೆ ಆಶ್ಚರ್ಯವಾಗುತ್ತೆ. ಇಲ್ಲಿಯ ಪಳೆಯುಳಿಕೆ ಬೇಟೆಗಾರರ ಜೊತೆ ಪ್ರವಾಸಿಗರು ಸಹ ಈ ಸ್ಥಳವನ್ನು ತುಂಬ ಇಷ್ಟಪಡ್ತಾರೆ. ಇಲ್ಲಿಯ ಭೂದೃಶ್ಯ ತುಂಬ ಸುಂದರವಾಗಿದೆ. ಇದು ಇಂಗ್ಲೆಂಡ್ ದೇಶದಲ್ಲೇ ಅತ್ಯಂತ ಶಾಂತಿಯುತ ಸ್ಥಳ ಅಂತ ಹೇಳಲಾಗುತ್ತೆ. ವೀಕ್ಷಕರ, ಇಂಗ್ಲೆಂಡ್ ಎಂದಾಕ್ಷಣ ಎಲ್ಲರಿಗೂ ಕೂಡ ತಟ್ಟಂತ ನೆನಪಿ ಬರೋದು ಲಂಡನ್ ಬ್ರಿಡ್ಜ್. ಇದು ಇಂಗ್ಲೆಂಡ್ನ ರಾಜಧಾನಿ ಲಂಡನ್ನಲ್ಲಿರೋ ಅತ್ಯಂತ ಪ್ರಸಿದ್ಧ ಸೇತುವೆಗಳಲ್ಲಿ ಒಂದಾಗಿದೆ. ಲಂಡನ್ ಬ್ರಿಡ್ಜ್ನ ಇತಿಹಾಸ ಸುಮಾರು 2000 ವರ್ಷಗಳಷ್ಟು ಹಳೆಯದು ಅಂತಂದರೆ ನಿಮಗೆ ಆಶ್ಚರ್ಯ ಅನಿಸುತ್ತೆ. ಇಲ್ಲಿ ಮೊಟ್ಟ ಮೊದಲ ಸೇತುವೆಯನ್ನು ಕಟ್ಟಿದ್ದು ಬ್ರಿಟಿಷರಲ್ಲ, ಬದಲಾಗಿ ರೋಮನ್ನರು. ಹಲವು ಬಾರಿ ಬೆಂಕಿ, ಯುದ್ಧ ಮತ್ತು ಪ್ರಕೃತಿ ವಿಕೋಪಗಳಿಂದ ಇದು ನಾಶವಾಗಿ ಮತ್ತೆ ಪುನರ್ನಿರ್ಮಾಣಗೊಂಡಿದೆ. ಇಂದು ನಾವು ನೋಡ್ತಾ ಇರೋ ಲಂಡನ್ ಬ್ರಿಡ್ಜ್ 1973ರಲ್ಲಿ ಸಾರ್ವಜನಿಕರಿಗೆ ತೆರೆಯಲಾಗುತ್ತೆ. ಈ ಸೇತುವೆ ಕಾಂಕ್ರೀಟ್ ಮತ್ತು ಉಕ್ಕಿನಿಂದ ನಿರ್ಮಾಣವಾಗಿದೆ. ಅನೇಕ ಜನ ಲಂಡನ್ ಬ್ರಿಡ್ಜ್ ಮತ್ತು ಟವರ್ ಬ್ರಿಡ್ಜ್ ವಿಚಾರದಲ್ಲಿ ಗೊಂದಲಕ್ಕೀಡಾಗ್ತಾರೆ. ಆದರೆ ಇವು ಎರಡೂ ಕೂಡ ಬೇರೆ ಬೇರೆ ಸೇತುವೆಗಳು. ಇಂಗ್ಲೆಂಡ್ ತನ್ನ ಅನಿರೀಕ್ಷಿತ ಹವಾಮಾನಕ್ಕೂ ಕೂಡ ಹೆಸರುವಾಸಿಯಾಗಿದೆ. ಈ ದೇಶದಲ್ಲಿ ವರ್ಷದ ಕೆಲವೊಂದು ದಿನಗಳಲ್ಲಿ ನೀವು ಬಿಸಿಲು, ಮಳೆ ಮತ್ತು ಮಂಜನ್ನು ಒಟ್ಟಿಗೆ ಅನುಭವಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಕೈಗಾರಿಕಾ ಕ್ರಾಂತಿಯ ಜನ್ಮಸ್ಥಳ ಅಂತಲೇ ಕರೆಯಲ್ಪಡೋ ಮ್ಯಾಂಚೆಸ್ಟರ್ ಶ್ರೀಮಂತ ಇತಿಹಾಸ ಮತ್ತು ಅಭಿವೃದ್ಧಿವಂತ ಇರೋ ಸಮಕಾಲೀನ ದೃಶ್ಯವನ್ನು ಹೊಂದಿದೆ. ಇದು UKಯಲ್ಲಿ ಅತ್ಯಂತ ರೋಮಾಂಚನಕಾರಿ ನಗರಗಳಲ್ಲಿ ಒಂದಾಗಿದೆ. ವಿಕ್ಟೋರಿಯನ್ ಗೋಥಿಕ್ ವಾಸ್ತುಶಿಲ್ಪದ ಒಂದು ವಿಶಿಷ್ಟ ಉದಾಹರಣೆಯಾದ ಮ್ಯಾಂಚೆಸ್ಟರ್ ಟೌನ್ ಹಾಲ್ ಆಲ್ಬರ್ಟ್ ಸ್ಕ್ವೇರ್ನಲ್ಲಿ ಪ್ರಸಿದ್ಧವಾಗಿದೆ. ಅಷ್ಟೇ ಅಲ್ಲ, ಮ್ಯಾಂಚೆಸ್ಟರ್ ಸಂಗೀತದ ಕೊಡುಗೆಗಳಿಗೆ ಹೆಸರುವಾಸಿಯಾಗಿದೆ. ದಿ ಸ್ಮಿತ್, ಒಯಸಿಸ್ ಮತ್ತು ಜಾಯ್ ಡಿವಿಷನ್ನಂತಹ ಪೌರಾಣಿಕ ಬ್ಯಾಂಡ್ಗಳನ್ನು ಇದು ಹೊಂದಿದೆ. ಐತಿಹಾಸಿಕ ಮ್ಯಾಂಚೆಸ್ಟರ್ ಅರೇನಾದಿಂದ ಹಿಡಿದು ಬ್ಯಾಂಡ್ ಆನ್ ದಿ ವಾಲ್ ಮತ್ತು ಡೆಪ್ ಇನ್ಸ್ಟಿಟ್ಯೂಟ್ನಂತಹ ಸಣ್ಣ ನಿಕಟ ಕ್ಲಬ್ಗಳವರೆಗೆ ನಗರದ ರೋಮಾಂಚಕ ಸಂಗೀತ ದೃಶ್ಯಗಳನ್ನು ವಿವಿಧ ಸ್ಥಳಗಳಲ್ಲಿ ಅನುಭವಿಸ್ಬೋದು. ಈ ನಗರ ವಿಶ್ವದ ಅತ್ಯಂತ ಪ್ರಸಿದ್ಧ ಫುಟ್ಬಾಲ್ ಕ್ಲಬ್ಗಳಾದ ಮ್ಯಾಂಚೆಸ್ಟರ್ ಯುನೈಟೆಡ್ ಮತ್ತು ಮ್ಯಾಂಚೆಸ್ಟರ್ ಸಿಟಿಗೂ ಕೂಡ ನೆಲೆಯಾಗಿದೆ. ವೀಕ್ಷಕರೇ, ಇತಿಹಾಸದ ನೆರಳುಗಳಿಂದ ಆರಂಭಿಸಿ ಇಂದಿನ ಆಧುನಿಕತೆಯವರೆಗೂ ಪರಂಪರೆ ಮತ್ತು ಪ್ರಗತಿ ಒಂದೇ ಹಾದಿಯಲ್ಲಿ ಸಾಗ್ಬೋದಂತ ಇಂಗ್ಲೆಂಡ್ ನಮಗೆ ಕಲಿಸಿದೆ. ನೀವು ಕಂಡದ್ದು ಕೇವಲ ದೃಶ್ಯವಲ್ಲ, ಅದು ಕತೆ, ಸಂಸ್ಕೃತಿ ಮತ್ತು ಸತ್ಯ.
ಇನ್ನಷ್ಟು ಜಗತ್ತಿನ ಅಚ್ಚರಿಗಳಿಗಾಗಿ ಸುತ್ತಮುತ್ತಲ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ನಮ್ಮ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಟೇಕ್ ಕೇರ್.